ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಅಮೃತಧಾರೆ ಸಂಚಿಕೆಯಲ್ಲಿ ಗೌತಮ್ ಭೂಮಿಕಾ ಕೈನ ಕೊರವಂಜಿ ನೋಡಿ ಮುಂದೇನಾಗುತ್ತೆ ಅನ್ನೋ ಸೂಚನೆಯನ್ನು ಕೊಟ್ಟಿದ್ದನ್ನ ನೋಡಿ ವೀಕ್ಷಕರು ಖುಷಿ ಪಟ್ಟಿದ್ದಾರೆ. ಕಥೆಯ ಕೊನೆಯಲ್ಲಿ ಭೂಮಿಕಾ ಪಾತ್ರವನ್ನು ಮುಗಿಸಿ ಕಥೆನ ಎಂಡ್ ಮಾಡ್ತಾರೇನೋ ಅಂತ ಆತಂಕ ಪಡ್ತಿದ್ದ ವೀಕ್ಷಕರಿಗೆ ಈಗ ಸ್ವಲ್ಪ ನಿರಾಳವಾಗಿದೆ. ಮುಂಚೆಯಿಂದಾನು ಈ ಕತೆ ಟ್ವಿಸ್ಟುಗಳು ಮೇಲೆ ಟ್ವಿಸ್ಟುಗಳು ಕೊಡ್ತಾನೆ ಬರ್ತಿದೆ. ಯಾರು ಊಹಿಸದ ರೀತಿ ಭೂಮಿಕಾಗೆ ಬ್ರೆಸ್ಟ್ ಕ್ಯಾನ್ಸರ್ ಇದೆ ಅನ್ನೋದನ್ನ ತೋರಿಸಲಾಗಿತ್ತು. ಆದರೆ ಇದೀಗ ನರಳುತ್ತಾ ಇರೋ ಭೂಮಿಕಾನ ನೋಡಿರೋ ಗೌತಮ್ಗೆ ಇಷ್ಟು ದಿನ ಮುಚ್ಚಿಟ್ಟ ಭೂಮಿಕಾ ಸತ್ಯ ಗೊತ್ತಾಗಿದೆ. ತನ್ನ ಪ್ರೀತಿಯ ಮಡದಿಯನ್ನು ಉಳಿಸ್ಕೊಳ್ಳೋದಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಗೌತಮ್. ಇನ್ನು ಕೊರವಂಜಿಯನ್ನು ಭೂಮಿಕಾ ಕೈ ನೋಡಿ 100 ವರ್ಷ ಮುತ್ತೈದೆ ಆಗಿ ಬಾಳ್ತೀಯಾ ಅಂತ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಇದರಿಂದ ಭೂಮಿಕಾಗೆ ಏನೂ ಆಗಲ್ಲ ಅನ್ನೋದು ವೀಕ್ಷಕರಿಗೆ ಗೊತ್ತಾಗಿದೆ. ಕ್ಯಾನ್ಸರ್ ವಿರುದ್ಧ ಹೋರಾಟದಲ್ಲಿ ಗೌತಮ್ ಭೂಮಿ ಪ್ರೀತಿಗೆ ಜಯ ಸಿಕ್ಕಿದೆ. ತಾನು ಸಾಯ್ತೀನಿ ಅಂದ್ಕೊಂಡ ಭೂಮಿಕಾ ತನ್ನ ಮಾರಣಾಂತಿಕ ಕಾಯಿಲೆಯನ್ನು ಮರೆಮಾಚಿ ಜವಾಬ್ದಾರಿಗಳನ್ನ ಎಲ್ಲರಿಗೂ ವರ್ಗಾಯಿಸ್ತಾ ಇದ್ದಾಳೆ. ಮತ್ತೊಂದೆಡೆ ಮಲ್ಲಿಯ ಆಗಮನದಿಂದ ಶತ್ರುಗಳಾದ ಶಕುಂತಲಾ ಮತ್ತು ಜಯದೇವ್ ಭಯಭೀತರಾಗಿದ್ದು ಲಕ್ಷ್ಮೀಕಾಂತ್ ಶಕುಂತಲಾಳನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಶಕುಂತಲಾಳಲ್ಲಿ ಹಳೆಯ ದ್ವೇಷ ಕಾಣಿಸ್ತಿರೋದು ಲಕ್ಷ್ಮೀಕಾಂತ್ ಗಮನಕ್ಕೆ ಬಂದಿದೆ. ಹಾಗೆಯೇ ಗೌತಮ್ ಮತ್ತು ಭೂಮಿಕಾ ಬಗ್ಗೆ ಶಕುಂತಲಾ ಅಸಮಾಧಾನ ಲಕ್ಷ್ಮೀಕಾಂತ್ ಸೂಕ್ಷ್ಮವಾಗಿ ಗಮನಿಸಿ ಸತ್ಯ ತಿಳ್ಕೊಳ್ಳೋ ಪ್ರಯತ್ನದಲ್ಲಿ ತಂಗಿ ಹಿಂದೆ ಬಿದ್ದಿದ್ದಾರೆ. ಮತ್ತೊಂದೆಡೆ ಮಲ್ಲಿಕಾ ಕಂಬ್ಯಾಕ್ ಆಗಿದ್ದು ಕತೆಗೆ ಮತ್ತಿಷ್ಟು ರೋಚಕತೆಯನ್ನು ಸೃಷ್ಟಿ ಮಾಡಿದೆ. ಶಕುಂತಲಾಳಲ್ಲಿ ಭಯ ಹುಟ್ಟಿಸಿದೆ. ಶಕುಂತಲಾಳನ್ನ ಭೇಟಿಯಾದ ಮಲ್ಲಿ IPS ಅಧಿಕಾರಿಯಂತೆಯೇ ಮಾತನಾಡಿ ತನ್ನ ಮುಂದಿನ ಗುರಿ ಮಾಜಿ ಗಂಡ ಜಯದೇವ್ ಎಂಬುದನ್ನ ಹೇಳಿದ್ದಾಳೆ. ಮಲ್ಲಿಯ ಎಲ್ಲಾ ಮಾತುಗಳ ಹಿಂದಿನ ಮರ್ಮ ಶಕುಂತಲಾಗೆ ಸೂಕ್ಷ್ಮವಾಗಿ ಅರ್ಥವಾಗಿದೆ. ಇದರಿಂದ ಮಲ್ಲಿಯನ್ನು ಎದುರು ಹಾಕೊಳ್ಳೋ ಮುನ್ನ 100 ಬಾರಿ ಯೋಚಿಸಬೇಕು ಅನ್ನೋದು ಕೂಡ ಶಕುಂತಲಾ ನಿರ್ಧಾರ ಮಾಡಿದ್ದಾಳೆ. ಈ ವಿಷಯನ ಜಯದೇವ್ಗೂ ಹೇಳಿದ್ದಾಳೆ. ಜಯದೇವ್ ಮನೆಯಿಂದ ಹೊರಗೆ ಬರೋದಕ್ಕೂ ಮತ್ತು ಭೂಮಿಕಾ ತಮ್ಮ ವಿರುದ್ಧ ನಿಂತಿರೋದಕ್ಕೆಲ್ಲ ಮಲ್ಲಿಯೇ ಕಾರಣ. ಹಾಗಾಗಿ ಭೂಮಿಕಾಗಿಂತೂ ಮಲ್ಲಿಯನ್ನೇ ಮುಗಿಸಬೇಕು ಅಂತ ಜಯದೇವ್ ಗುಡುಗಿದ್ದಾನೆ. ಆತರ ಬುದ್ಧಿಯ ಮಗನಿಗೆ ತಾವು ಯೋಚಿಸಿ ತಾಳ್ಮೆಯಿಂದಾನೇ ಕೆಟ್ಟ ಕೆಲಸ ಮಾಡಬೇಕು ಅಂತ ಶಕುಂತಲಾ ಹೇಳಿದ್ದಾಳೆ. ಭೂಮಿಕಾಗೆ ಕ್ಯಾನ್ಸರ್ ಬಂದಿರುವ ವಿಷಯ ತಿಳಿದ್ರೆ ಶಕುಂತಲಾ ಅದನ್ನ ತನ್ನ ಲಾಭಕ್ಕೆ ಹೇಗೆ ಬಳಸ್ಕೊಳ್ತಾಳೆ ಅನ್ನೋದ್ರ ಬಗ್ಗೆ ಕುತೂಹಲ ಮೂಡಿದೆ. ಮತ್ತೊಂದೆಡೆ ಮಲ್ಲಿ ಬಂದಿರೋದು ಕೇಡಿಗಳಲ್ಲಿ ನಡಕ ಹುಟ್ಟಿಸಿರೋದಂತೂ ಸತ್ಯ. ಒಂದು ಕಡೆ ಲಕ್ಷ್ಮೀಕಾಂತ್, ಮತ್ತೊಂದು ಕಡೆ ಮಲ್ಲಿ, ಇವರಿಬ್ಬರು ಶಕುಂತಲಾಳನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಇನ್ನು ಕೇಡಿಗಳಿಗೆ ಉಳಿಕಾಲವಿಲ್ಲ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಇನ್ನೂ ಒಂದು ಅನುಮಾನ ಕೂಡ ವೀಕ್ಷಕರಲ್ಲಿ ಬಂದಿದೆ. ಭೂಮಿಕಾಗೆ ಕ್ಯಾನ್ಸರ್ ಇದೆ ಅಂತ ಸೃಷ್ಟಿ ಮಾಡಿದ್ದೆ ಶಕುಂತಲಾ. ದುಡ್ಡಿನ ಆಸೆ ತೋರಿಸಿ ಡಾಕ್ಟರ್ ಹತ್ರ ಆ ರೀತಿ ಹೇಳಿಸಿ ದಿನ ದಿನಕ್ಕೂ ಕ್ಯಾನ್ಸರ್ ಲಕ್ಷಣಗಳು ಬರುವಂತೆ ಮಾತ್ರೆಗಳನ್ನು ಕೊಡಿಸಿರಬಹುದು. ಹೆಚ್ಚಿನ ಡೋಸೇಜ್ ಇದ್ದ ಮಾತ್ರೆಗಳನ್ನ ತಗೊಂಡ ಭೂಮಿಕಾಗೆ ತಲೆ ಸುಸ್ತು, ಬಾಯಿಯಿಂದ ರಕ್ತ ಬರುವಂತಹ ಲಕ್ಷಣಗಳು ಕಾಣಿಸ್ಕೊಂಡಿವೆ. ಇದರಿಂದ ತಾನು ಸಾಯೋದಿಕ್ಕೆ ಹತ್ರವಾಗ್ತಿದ್ದೀನಿ ಅನ್ನೋದು ಭೂಮಿಕಾಗೆ ಅನಿಸಿ ಭಯಭೀತಲಾಗಿದ್ದಾಳೆ. ತನ್ನ ಕುತಂತ್ರದಿಂದ ಭೂಮಿಕಾನ ಮುಗಿಸ್ಬೇಕು. ಹೆಂಡತಿನ ಕಳ್ಕೊಂಡ ಗೌತಮ್ ಅಶಕ್ತನಾಗ್ತಾನೆ. ಆಗ ಗೌತಮ್ ಇಂದ ಎಲ್ಲ ಆಸ್ತಿನ ಪಡಿಬೇಕು ಅಂತ ಮನೆಯಲ್ಲೇ ಇದ್ದು ಅನುಮಾನ ಬರದ ರೀತಿ ಇದೆಲ್ಲ ಶಕುಂತಲಾ ಮಾಡ್ತಿರೋ ನಾಟಕ ಅನ್ನೋದು ವೀಕ್ಷಕರ ಅಭಿಪ್ರಾಯ. ಆದ್ರೆ ಸತ್ಯ ಏನು ಅನ್ನೋದು ಗೊತ್ತಾಗ್ಬೇಕಾಗಿದೆ. ಈಗ ವೆಡ್ಡಿಂಗ್ ಆನಿವರ್ಸರಿ ದಿನ ಗೌತಮ್ಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಇಡೀ ದಿನ ಗೌತಮ್ ಜೊತೆನೆ ಸ್ಪೆಂಡ್ ಮಾಡಿ ಡಿನ್ನರ್ಗೆ ಕರ್ಕೊಂಡು ಹೋದ ಭೂಮಿಕಾಗೆ ತಲೆ ಸುತ್ತು ಬಂದಿದೆ, ಬಾಯಿಯಿಂದ ರಕ್ತಾನೂ ಬಂದಿದೆ. ಈ ವಿಷಯ ಗೌತಮ್ಗೆ ಗೊತ್ತಾಗಬಾರ್ದು ಅಂತ ತುಂಬಾನೇ ಕಷ್ಟಪಟ್ಟಿದ್ದಾಳೆ ಭೂಮಿಕಾ. ಆದ್ರೂ ಗೌತಮ್ಗೆ ಸತ್ಯ ಗೊತ್ತಾಗಿದೆ. ತನ್ನ ನೆಚ್ಚಿನ ಮಡದಿ ಭೂಮಿಕಾ ಆರೋಗ್ಯದಲ್ಲಿ ಬದಲಾವಣೆ ಆಗ್ತಿರೋದು ಗೌತಮ್ ಗಮನಕ್ಕೆ ಬಂದಿದೆ. ಮನೆಯಲ್ಲಿ ಸಿಕ್ಕ ಮೆಡಿಕಲ್ ರಿಪೋರ್ಟ್ ಹಿಡಿದು ಆಸ್ಪತ್ರೆಗೆ ಹೋದ ಗೌತಮ್ಗೆ ಪತ್ನಿಗೆ ಕ್ಯಾನ್ಸರ್ ಇರೋ ಶಾಕಿಂಗ್ ವಿಷಯ ಗೊತ್ತಾಗಿದೆ. ಮುಂದೇನ್ ಮಾಡ್ತಾರೆ ಗೌತಮ್ ಅನ್ನೋದನ್ನ ಈ ವಿಡಿಯೋನಲ್ಲಿ ನೋಡೋಣ. ಅದಕ್ಕೂ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಇಷ್ಟ ಆದ್ರೆ ಲೈಕ್ ಕೊಡಿ. ಇದೀಗ ಜಯದೇವ್ಗೆ ಹೊಸ ಗರ್ಲ್ ಫ್ರೆಂಡ್ ಸಿಕ್ಕಿದ್ದಾಳೆ. ಹೊಸ ಗೆಳತಿಯೊಂದಿಗೆ ಕಾಣಿಸ್ಕೊಂಡಿದ್ದಾನೆ ಜಯದೇವ್. ಬರ್ತ್ಡೇ ದಿನ ಕೇಕ್ ನಲ್ಲಿ ಜಯದೇವ್ ಬಾಂಬ್ ಬಿಟ್ಟಿರೋ ವಿಚಾರ ಅಪ್ಪು ಮಿಂಚು ಇಂದ ಮಲ್ಲಿಗೆ ಗೊತ್ತಾಗಿದೆ.
ಆ ವಿಷಯ ಗೊತ್ತಾದ ಮಲ್ಲಿಗೆ ಸಖತ್ ಸಿಟ್ಟು ಬಂದಿದೆ. ಪಪ್ಪ ಮಮ್ಮಿ ಹೊರಗಡೆ ಹೋಗಿದ್ದಾರೆ, ಮನೆಯಲ್ಲೇ ಕೂತು ಬೋರ್ ಆಗ್ತಿದೆ ಚಿಕ್ಕಿ, ಹೊರಗಡೆ ಕರ್ಕೊಂಡು ಹೋಗ್ತೀಯಾ ಅಂತ ಅಪ್ಪು ಮಿಂಚು ಮಲ್ಲಿನ ಕೇಳಿದ್ದಾರೆ. ಆಯ್ತು ಬನ್ನಿ, ಹಾಗೆ ನಿಮ್ಗೆ ಬರ್ತ್ಡೇ ಗಿಫ್ಟು ಕೊಡಿಸ್ತೀನಿ ಅಂತ ಕರ್ಕೊಂಡು ಹೋದ ಮಲ್ಲಿ ಕಣ್ಣಿಗೆ ಹೊಸ ಗರ್ಲ್ ಫ್ರೆಂಡ್ ಜೊತೆ ಖುಷಿಯಾಗಿ ಮಾತಾಡ್ತಾ ಇರೋ ಜಯದೇವ್ ಕಾಣಿಸ್ಕೊಂಡಿದ್ದಾನೆ. ನೀವು ಇಲ್ಲೇ ಇರಿ, ಒಂದು ನಿಮಿಷ ಬಂದೆ ಅಂತ ಮಕ್ಕಳನ್ನ ಬಿಟ್ಟು ಜಯದೇವ್ ಹತ್ರ ಹೋದ ಮಲ್ಲಿ, ನಾನು ಇವ್ರ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು ಅಂತ ಹೇಳಿದ್ದಾಳೆ. ಆಗ ಜಯದೇವ್ ಗರ್ಲ್ ಫ್ರೆಂಡ್ ಆ ಕಡೆ ಹೋಗಿ ನಿಂತಿದ್ದಾಳೆ. ಇಷ್ಟು ದಿನ ನಾನು ಕಾಣಿಸಿಲ್ಲ ಅಂತ ಚಿಗುರ್ಕೊಂಡಿದ್ದೀಯಂತೆ, ಇಷ್ಟು ದಿನ ನಿನ್ನ ಟೈಮು, ಈಗ ನನ್ನ ಸಮಯ. ಸ್ವಲ್ಪ ಕೆಮ್ಮಿದ್ರು ಖೇಲ್ ಖತಮ್, ಬಾಂಬ್ ಹಿಂದೆ ನಿನ್ನ ಕೈವಾಡ ಇರೋ ವಿಷಯ ಗೊತ್ತಾದ್ರೆ ಜೈಲ್ನೊಳಗಡೆ ಹಾಕ್ತೀನಿ, ಇದು ನಾನು ನಿನ್ಗೆ ಕೊಡ್ತಾ ಇರೋ ಎಚ್ಚರಿಕೆ ಅಂತ ಜೈಗೆ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟು ಹೋಗಿದ್ದಾಳೆ. ಮಲ್ಲಿ ಮಾತುಗಳನ್ನ ಕೇಳಿ ಜಯದೇವ್ಗೆ ಪೆಟ್ಟು ತಿಂದ ಹಾವಿನಂತಾಗಿದೆ. ಈ ಮೊದಲೇ ಮಲ್ಲಿ ತಂಟೆಗೆ ಹೋಗದಂತೆ ಮಗ ಜಯದೇವ್ಗೆ ಶಕುಂತಲಾ ಎಚ್ಚರಿಕೆಯನ್ನು ನೀಡಿದ್ದಾರೆ. ಆಕೆ ಮೊದಲಿನ ಮಲ್ಲಿ ಅಲ್ಲ ಎಂಬ ಸಲಹೆಯನ್ನು ಶಕುಂತಲಾ ಹೇಳಿದ್ರು. ಜಯದೇವ್ ಅದನ್ನ ಮನಸ್ಸಿಗೆ ತಗೊಂಡಿಲ್ಲ. ಪೊಲೀಸ್ ಆಫೀಸರ್ ಆಗಿದ್ದೀನಿ ಅಂತ ಮೆರಿತಾ ಇದ್ದಾಳೆ. ಆದ್ರೆ ಈ ಕೇಡಿ ಮುಂದೆ ಅದೆಲ್ಲ ನಡೆಯಲ್ಲ, ಅವಳಿಗೊಂದು ಗತಿನ ಕಾಣಿಸ್ತೀನಿ ಅಂತ ಕೋಪದಲ್ಲಿ ಅಂದ್ಕೊಂಡಿದ್ದಾನೆ. ಮಲ್ಲಿ ಹೋಗ್ತಿದ್ದಂತೆ ಹೊಸ ಗರ್ಲ್ ಫ್ರೆಂಡ್ ಇಷ್ಟೊತ್ತು ನಗ್ತಿದ್ದವರು ಆಕೆ ಯಾರೋ ಬಂದು ಹೋದ್ಮೇಲೆ ಸೀರಿಯಸ್ ಆಗಿ ಬದಲಾಗಿದ್ದೀರಾ, ಅವ್ರು ಯಾರು ಅಂತ ಪ್ರಶ್ನೆ ಮಾಡಿದ್ದಾಳೆ. ಇದಕ್ಕೆ ಜಯದೇವ್, ಅದು ನನ್ನ ಪರ್ಸನಲ್ ವಿಷಯ, ನನ್ನ ಪರ್ಸನಲ್ ವಿಷಯದ ಬಗ್ಗೆ ಯಾರೇ ಮಾತಾಡಿದ್ರು ನನಗೆ ಇಷ್ಟ ಆಗಲ್ಲ ಅಂತ ಹೊಸ ಗೆಳತಿ ಮೇಲೆ ಕೇಡಿ ಗುಡುಗಿದ್ದಾನೆ. ಇವನಲ್ಲಿ ಆ ಬದಲಾವಣೆ ಕಂಡು ಹೊಸ ಗೆಳತಿ, ನಾನು ಪ್ರಶ್ನೆ ಮಾಡಬಾರ್ದಾ, ನೀನು ಕರೆದಾಗೆಲ್ಲ ಬರೋದು, ನಿನಗೆ ಬೇಕಾದಾಗ ಟೈಮ್ ಕೊಡೋದು ಅಷ್ಟೇ ನನ್ನ ಕೆಲ್ಸಾನ, ನಿನ್ನ ಮತ್ತೊಂದು ಮುಖ ನೋಡ್ದೆ ಅಂತ ಹೇಳಿ ಅಲ್ಲಿಂದ ಹೋಗಿದ್ದಾಳೆ. ಹೊಸ ಗೆಳತಿ ಹೋಗ್ತಿದ್ದಂತೆ ಹನಿ ಹನಿ ಅಂತ ಜಯದೇವ್ ಕೂಗಿ ತಲೆ ಕೆಡಿಸ್ಕೊಂಡಿದ್ದಾನೆ. ಮೊದಲ ಸೀನ್ನಲ್ಲೇ ಸಿಕ್ಕ ಹೊಸ ಗೆಳತಿ ಜಯದೇವಿಂದ ದೂರವಾಗಿದ್ದಾಳೆ. ಎಷ್ಟೋ ವರ್ಷಗಳ ಬಳಿಕ ಗೌತಮ್ ಭೂಮಿ ಒಂದಾಗಿದ್ದಾರೆ. ಹ್ಯಾಪಿ ಎಂಡಿಂಗ್ ಮಾಡಿ, ಹೀಗೆಲ್ಲ ಮಾಡಬೇಡಿ ಅಂತ ವೀಕ್ಷಕರು ಕೇಳ್ಕೊಂಡಿದ್ದರು. ಮತ್ತೆ ಕೆಲವರು ಇದು ಶಕುಂತಲಾ ಕುತಂತ್ರ ಅಂತಾನೆ ಹೇಳ್ತಿದ್ರು. ಇದ್ರೆಲ್ಲರ ನಡುವೆ ಇದೀಗ ವೀಕ್ಷಕರಿಗೆ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ಅದೇನೆಂದರೆ ಗೌತಮ್ ಮತ್ತು ಭೂಮಿಕಾ ದೇವಾಲಯ ಒಂದಕ್ಕೆ ಹೋಗಿರ್ತಾರೆ. ಅದು ಪುಣ್ಯಕ್ಷೇತ್ರ ಶ್ರೀ ಧರ್ಮಗಿರಿ ಮಂಜುನಾಥ ಸ್ವಾಮಿ ದೇವಾಲಯ. ಅಲ್ಲಿ ಕನಿ ಹೇಳುವವಳು ಭೂಮಿಕಾ ಕೈ ಹಿಡಿದು ನೋಡಿ, ನಿಮ್ಮಿಬ್ಬರ ಸಂಸಾರ 100 ಕಾಲ ಚೆನ್ನಾಗಿರುತ್ತೆ, ಮುತ್ತೈದುವಾಗಿಯೇ ಕೊನೆಯವರೆಗೂ ಇರ್ತೀಯ ಅಂತ ಹೇಳಿ ಭೂಮಿಕಾ ಪ್ರಾಣಕ್ಕೆ ಯಾವುದೇ ಅಪಾಯ ಇಲ್ಲ ಅನ್ನೋ ಮುನ್ಸೂಚನೆಯನ್ನು ಕೊಟ್ಟಿದ್ದಾಳೆ. ಇದರಿಂದಾನೇ ಗೊತ್ತಾಗ್ತಾ ಇದೆ ಭೂಮಿಕಾಗೆ ಯಾವ ಕ್ಯಾನ್ಸರೂ ಬಂದಿಲ್ಲ, ಇದೆಲ್ಲವೂ ಶಕುಂತಲಾ ಕುತಂತ್ರ ಅನ್ನೋದು. ಈಗ ಡಾಕ್ಟರ್ ಇಂದ ಸತ್ಯ ಗೊತ್ತಾದ ಗೌತಮ್ ಭೂಮಿಕಾನ ತಬ್ಬಿಕೊಂಡು ಸಾಕಷ್ಟು ಧೈರ್ಯವನ್ನು ನೀಡಿದ್ದಾರೆ. ಗೌತಮ್ ಮಾತಿಂದ ಭೂಮಿಕಾಗೂ ಸಮಾಧಾನ ಸಿಕ್ಕಿದೆ. ನಿಮಗೆ ಕ್ಯಾನ್ಸರ್ ಬಂದಿದೆ ಅಂತ ನನಗೆ ಅನಿಸ್ತಾ ಇಲ್ಲ ಭೂಮಿಕಾ, ಮತ್ತಿಷ್ಟು ಟೆಸ್ಟ್ಗಳು ಮಾಡಿಸೋಣ, ಆಗ ಸತ್ಯ ಗೊತ್ತಾಗುತ್ತೆ. ಕೆಲವೊಮ್ಮೆ ಬಂದಿರೋ ರಿಪೋರ್ಟು ತಪ್ಪಾಗ್ಬೋದು. ನೀವು ಡಾಕ್ಟರ್ ಹೇಳಿದ್ದನ್ನು ನಂಬಿಕೊಂಡು ನನ್ನ ಹತ್ರ ಸತ್ಯ ಮುಚ್ಚಿಟ್ಟು ದೊಡ್ಡ ತಪ್ಪು ಮಾಡಿದ್ದೀರಾ. ಅಕಸ್ಮಾತ್ ರಿಪೋರ್ಟ್ ಅಲ್ಲಿ ಪಾಸಿಟಿವ್ ಅಂತ ಬಂದ್ರು ನಾವು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಟೆಕ್ನಾಲಜಿ ಬೆಳೆದಿದೆ, ಸರಿಯಾದ ಟ್ರೀಟ್ಮೆಂಟ್ ಕೊಟ್ಟು ಮಾರಣಾಂತಿಕ ಕಾಯಿಲೆಯನ್ನು ವಾಸಿ ಮಾಡ್ತಿದ್ದಾರೆ. ಹಾಗಾಗಿ ಯಾವುದಕ್ಕೂ ನಾವು ಧೈರ್ಯ ಕೆಡಬಾರ್ದು, ಮತ್ತಿಷ್ಟು ಟೆಸ್ಟ್ಗಳು ಮಾಡಿಸೋಣ, ನಮ್ಮಿಬ್ಬರನ್ನ ದೂರ ಮಾಡೋ ಶಕ್ತಿ ಯಾರಿಗೂ ಇಲ್ಲ ಭೂಮಿಕಾ ಅಂತ ಹೇಳಿ ಭೂಮಿಕಾಗೆ ಧೈರ್ಯನ ತುಂಬಿದ್ದಾರೆ ಗೌತಮ್. ದೇವಸ್ಥಾನದಲ್ಲಿ ಕೊರವಂಜಿ ಹೇಳಿರೋ ಮಾತು ಈಗ ಗೌತಮ್ ಕೊಟ್ಟ ಧೈರ್ಯ ನೋಡಿದ್ರೆ ಭೂಮಿಕಾಗೆ ಏನೂ ಆಗಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ. ಮತ್ತೊಂದು ಕಡೆ ಪೊಲೀಸ್ ಆಫೀಸರ್ ಆಗಿರೋ ಮಲ್ಲಿ ಜೆಡಿ ಶಕುಂತಲಾ ಮೇಲೆ ಕಣ್ಣು ಹಾಕಿದ್ದಾಳೆ. ಅವರ ಕುತಂತ್ರಗಳು ಸದ್ಯದಲ್ಲೇ ಮಲ್ಲಿ ಮುಂದೆ ಬಯಲಾಗಿ ಅರೆಸ್ಟ್ ಆಗಿ ಜೈಲು ಸೇರಲಿದ್ದಾರೆ. ಪೊಲೀಸ್ ಆಫೀಸರ್ ಆದ ಮಲ್ಲಿ ಎಂಟ್ರಿಯಿಂದ ಕತೆ ಸುಖಾಂತ್ಯವಾಗಲಿದೆ. ಮತ್ತಿಷ್ಟು ವಿವರಗಳನ್ನು ಮುಂದಿನ ವಿಡಿಯೋನಲ್ಲಿ ನೋಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.